ಮಲ್ಕಾಜ್ಗಿರಿ ಪೊಲೀಸ್ ಕಮಿಷನರ್ ಸುಮತಿ ಅವರು ಮಹಿಳೆಯರ ಸುರಕ್ಷತೆಗಾಗಿ ಕೈಗೊಂಡ ಸಾಹಸಮಯ ಕ್ರಮ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ದಿಲ್ಸುಖ್ ನಗರ ಬಸ್ ನಿಲ್ದಾಣದ ಬಳಿ ಮಹಿಳೆಯರಿಗೆ ರಾತ್ರಿ ವೇಳೆ ಕಿರುಕುಳ ನೀಡಲಾಗುತ್ತಿದೆ ಎಂಬ ದೂರುಗಳ ಬಂದ ಹಿನ್ನೆಲೆಯಲ್ಲಿ ಅವರು ಸ್ವತಃ ಅಂಡರ್ ಕವರ್ ಕಾರ್ಯಾಚರಣೆಗೆ ಮುಂದಾದರು. ಮೇ 6ರ ಮಧ್ಯರಾತ್ರಿ 12:30ರಿಂದ ಬೆಳಗ್ಗೆ 3:30ರವರೆಗೆ ಅವರು ಯಾವುದೇ ಪೊಲೀಸ್ ಭದ್ರತೆ ಇಲ್ಲದೆ ಸಾಮಾನ್ಯ ಮಹಿಳೆಯರಂತೆ ವೇಷ ಧರಿಸಿ ಬಸ್ ನಿಲ್ದಾಣದಲ್ಲಿ ಒಬ್ಬರೇ ನಿಂತಿದ್ದರು. ಈ ಸಮಯದಲ್ಲಿ ಅಲ್ಲಿ ನಡೆದ ಘಟನೆಗಳು ಆತಂಕಕಾರಿ ಸತ್ಯವನ್ನು ಬಹಿರಂಗಪಡಿಸಿತು. ಸ್ವಲ್ಪ ಸಮಯದಲ್ಲೇ ಕೆಲವು ಕಿಡಿಗೇಡಿಗಳು ಅವರ ಸುತ್ತ ಸೇರಲು ಆರಂಭಿಸಿದರು. ಒಟ್ಟು ಸುಮಾರು 40 ಮಂದಿ ಪುರುಷರು ಅಸಭ್ಯವಾಗಿ ವರ್ತಿಸಿದರು. ನಿನ್ನ ರೇಟ್ ಎಷ್ಟು, ಬರ್ತೀಯಾ ಎಂಬ ಅಶ್ಲೀಲ ಮಾತುಗಳ ಮೂಲಕ ಅವರು ಮಾನಸಿಕ ಕಿರುಕುಳ ನೀಡಿದರು. ಈ ಘಟನೆ ಮಹಿಳೆಯರ ಪ್ರತಿದಿನ ಎದುರಿಸುವ ಸಮಸ್ಯೆಗಳ ಗಂಭೀರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತಿತ್ತು. ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿಗೂ ಈ ರೀತಿಯ ಅನುಭವಗಳಾದರೆ ಸಾಮಾನ್ಯ ಮಹಿಳೆಯರ ಪರಿಸ್ಥಿತಿ ಎಷ್ಟು ಕಠಿಣವಾಗಿರಬಹುದು ಎಂಬ ಪ್ರಶ್ನೆ ಮೂಡುತ್ತದೆ. ಇದು ಸಮಾಜದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಇನ್ನಷ್ಟು ಜಾಗೃತಿ ಅಗತ್ಯವಿದೆ ಎಂಬುದು ಸೂಚಿಸುತ್ತದೆ. ಆದರೆ ಈ ಕಾರ್ಯಾಚರಣೆ ಇನ್ನೊಂದು ಪ್ರಮುಖ ಭಾಗವೂ ಇದೆ. ಸುತ್ತಮುತ್ತ ಮಫ್ತಿಯಲ್ಲಿ ನಿಯೋಜಿಸಲ್ಪಟ್ಟ ಪೊಲೀಸ್ ಸಿಬ್ಬಂದಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಕಿರುಕುಳ ನೀಡಿದ ಎಲ್ಲಾ 40 ಮಂದಿಗಳನ್ನು ಬಂಧಿಸಿದರು. ಬಂಧಿತರಲ್ಲಿ ಕೆಲವರು ವಿದ್ಯಾರ್ಥಿಗಳು ಮತ್ತು ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡುತ್ತಿದ್ದವರು, ಕೆಲವರು ಮದ್ಯ ಮತ್ತು ಗಾಂಜಾನಲ್ಲಿದ್ದರು ಎಂಬುದು ಮಾಹಿತಿ ಲಭ್ಯವಾಗಿದೆ. ಈ ಅಂಡರ್ ಕವರ್ ಕಾರ್ಯಾಚರಣೆ ಪೊಲೀಸ್ ಇಲಾಖೆಯ ಗಂಭೀರತೆ ಮತ್ತು ಬದ್ಧತೆಯನ್ನು ತೋರಿಸುತ್ತದೆ. ಮಹಿಳೆಯರ ಸುರಕ್ಷತೆ ಕೇವಲ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಲ್ಲ, ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವೂ ಆಗಿದೆ. ಮಹಿಳೆಯರನ್ನು ಗೌರವದಿಂದ ಕಾಣುವ ಮನೋಭಾವ ಬೆಳೆಸುವುದು ಅತ್ಯಂತ ಮುಖ್ಯ. ಈ ಘಟನೆ ಎಲ್ಲರಿಗೂ ಒಂದು ಎಚ್ಚರಿಕೆ ಸಂದೇಶವಾಗಿದೆ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಪರ್ವತ ಇವಾವಿದಾಜಲಿಃ ಇಂದ್ರ ಇವೇಹ ಧ್ರುವಸ್ತಿಷ್ಠ ಇಹ ರಾಷ್ಟ್ರಮುಧಾರಯ ಅಭಿನಿಷ್ಠ ಪೃತನ್ಯತಃ ಅಧರೆ ಸಂತು ಶತ್ರವಃ ಇಂದ್ರೈವ ವೃತ್ರಹಾತಿಷ್ಠ ಅವಃ ಕ್ಷೇತ್ರಾಣಿ ಸಂಜಯನ್ ಇಂದ್ರಯೇನ ಮದೀತರತ್ ಧ್ರುವಂ ಧ್ರುವೇಣ ಹವಿಷಾ ತಸ್ಮೈ ದೇವಾಭಿಬ್ರವನ್ನ ಅಯಂ ಚ ಬ್ರಹ್ಮಣಸ್ಪತಿಃ. ಅಯಂ ಮುಹೂರ್ತಃ ಸ್ಮುಹೂರ್ತೋ ಅಸ್ತು. ನೂತನ ಪದವಿ ಬಾಧ್ಯತಾ ಸ್ವೀಕಾರ ಯೋಗ್ಯತಾ ಫಲಸಿದ್ಧಿರಸ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.